ಭ್ರಷ್ಟಾಚಾರದ ಹಗರಣವನ್ನು ಹೊತ್ತಂತ ಆ ನಾಗೇಂದ್ರ ಸಚಿವ ಮಾಡಿರುವಂತದ್ದು ಈ ಸರ್ಕಾರದ ಒಂದು ಪ್ರಜಾಪ್ರಭುತ್ವದ ಕರಾಳ ದಿನಗಳಿಗೆ ಹೆಜ್ಜೆ ಆಗ್ತದೆ ಅಂತ ಹೇಳುವಂಥದ್ದು. ಹಿಂದಿನ ಮುಖ್ಯಮಂತ್ರಿಗಳು 187 ಕೋಟಿ ರೂಪಾಯಿ ಮಾತ್ರ ಅವರು ದುರುಪಯೋಗ ಮಾಡಿದ್ದು ಎಂದು ಹೇಳುವಂಥದ್ದನ್ನು ಒಪ್ಪಿಕೊಂಡಂತಹ ಅಂಥವರನ್ನೇ ಮತ್ತೆ ಮಂತ್ರಿ ಮಾಡುವಂತಹದ್ದು ಎಷ್ಟು ಸರಿ? ಆಂಧ್ರದ ಚುನಾವಣೆಗಳ ಸಂದರ್ಭದಲ್ಲಿ ಇಲ್ಲಿಯ ಹಣವನ್ನು ಅಲ್ಲಿ ಉಪಯೋಗ ಮಾಡಿದ್ದಾರೆ ಅಂತ ಹೇಳುವಂತಹ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳಿವೆ. ಈ ಪ್ರಕರಣವೇ ಹೊರಗೆ ಬಂದದ್ದು ಆ ನಿಗಮದ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆ. ಇಂತಹ ಒಂದು ಭ್ರಷ್ಟ ಮಂತ್ರಿ ವ್ಯಕ್ತಿಯನ್ನ ಮತ್ತೆ ಶಾಸಕರನ್ನ ಮತ್ತೆ ಮಂತ್ರಿ ಮಾಡ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಎಲ್ಲ ರೀತಿಯಿಂದಲೂ ಈ ಭ್ರಷ್ಟಾಚಾರದಲ್ಲಿ ಹೈಕಮಾಂಡ್ನಿಂದ ಹಿಡಿದು ಇಲ್ಲಿಯವರೆಗೆ ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ, ಪಾಲುದಾರರಾಗಿದ್ದಾರೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಡುತ್ತದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದರೆ ಎನ್ನುವಂತಹ ಆರೋಪ ಎದುರಿಸುತ್ತಿರುವಂತಹ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಒತ್ತಾಯಿಸಿ ಇವತ್ತು ಬೆಳ್ತಂಗಡಿಯ ನಮ್ಮ ಹೃದಯ ಭಾಗದಲ್ಲಿರುವಂತಹ ಮಿನಿ ವಿಧಾನಸೌಧದಲ್ಲಿ ಎಲ್ಲ ಒಂದು ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಸೇರಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಬೂತಿನ ಕಾರ್ಯಕರ್ತರು, ಆಮೇಲೆ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಬಿಜೆಪಿ ಮಂಡಲ ಅಧ್ಯಕ್ಷರು, ಆ ತರ ಎಲ್ಲ ಮುಖಂಡರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆ ಭಾಗಿಯಾಗಿರುವಂತದ್ದು. ಎಲ್ಲರ ಒತ್ತಾಯ ಇಷ್ಟೇನೆ, ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ಆದಷ್ಟು ಬೇಗ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ಇದ್ರ ಬಗ್ಗೆ ಅನೇಕ ಮಂದಿ ಮುಖಂಡರು, ಬಿಜೆಪಿ ಮುಖಂಡರು ಮಾತನಾಡಿದರೆ, ಬನ್ನಿ ಕೇಳೋಣ. ಇವತ್ತು ಬಿಜೆಪಿಯಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ. ಏನು ಆಕ್ಚುಲಿ ಇದು ಸರ್ಕಾರಕ್ಕೆ ಏನು ಹೇಳ್ಬೇಕು ಅಂತಿದೆ? ಮುಖ್ಯವಾಗಿ ಒಬ್ಬ ಭ್ರಷ್ಟಾಚಾರದ ಹಗರಣವನ್ನು ಹೊತ್ತಂತಹ ಸಚಿವ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು ನಮಗೆಲ್ಲ ಗೊತ್ತಿದೆ. ಮತ್ತೆ ಪುನಃ ಅದೇ ಆ ನಾಗೇಂದ್ರ ಅಂತ ಹೇಳುವ ಅವರನ್ನು ಸಚಿವ ಮಾಡಿರುವಂತದ್ದು ಈ ಸರ್ಕಾರದ ಒಂದು ಪ್ರಜಾಪ್ರಭುತ್ವದ ಕರಾಳ ದಿನಗಳಿಗೆ ಹೆಜ್ಜೆ ಆಗ್ತದೆ ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಿದೆ. ಯಾಕಂತ ಹೇಳಿದ್ರೆ ಅವರಿಗೆ ಇನ್ನೂ ಕ್ಲೀನ್ ಚೀಟ್ ಆಗಲಿಲ್ಲ, ಅವರ ತನಿಖೆಗಳು ಇನ್ನೂ ಹಂತದಲ್ಲಿದೆ. ಹಾಗಿರುವಾಗ ಏಕಾಏಕಿ ಇಂಥ ಒಂದು ಕಳಂಕಿತ ಶಾಸಕನನ್ನು ಮಿನಿಸ್ಟರ್ ಮಾಡುವ ಮೂಲಕ ಇಡೀ ಸರ್ಕಾರ ಬಹಳ ಅಪಮಾನಕ್ಕೆ ಗುರಿಯಾಗಿದೆ ಅಂತ ಹೇಳುವಂಥದ್ದು ನಮ್ಮ ಅನಿಸಿಕೆ. ಹಾಗಾಗಿ ತಕ್ಷಣ ಅವರನ್ನು ವಜಾ ಮಾಡಿ ಆ ಸ್ಥಾನಕ್ಕೆ ಬೇರೆಯವರನ್ನು ಸಚಿವ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಈ ಹೋರಾಟದ ಒಂದು ಕೂಗು. ಮುಖ್ಯವಾಗಿ ನಮ್ಮ 241 ಬೂತ್ಗಳಿಂದಲೂ ಎಲ್ಲಾ ಕಾರ್ಯಕರ್ತರು ಕೂಡ ಬಹಳ ರೋಷದಿಂದ ಇದನ್ನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಈ ಸರ್ಕಾರದ ಜನವಿರೋಧಿ ನೀತಿಗಳು, ದಲಿತರಂತಹ SC ST ಗಳ ನಿಗಮದ ಹಣವನ್ನು ಗ್ಯಾರಂಟಿಗಳ ಮೂಲಕ ತೆಗೆದುಕೊಂಡು ಹೋಗಿ ಅವರಿಗೆ ಬಹಳ ತೊಂದರೆಯನ್ನು ಮಾಡಿದ್ದಾರೆ. ಅವರ ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ, ಮೂಲ ಸೌಕರ್ಯಗಳಿಗೆ ದುಡ್ಡಿಲ್ಲ, ಗ್ಯಾರಂಟಿಗಳಿಗೋಸ್ಕರ ಮೂಲ ಸೌಕರ್ಯಗಳು ಇಲ್ಲದಿರುವಂತಹ ದೈನ್ಯ ಸ್ಥಿತಿ ಈ ಒಂದು ದಿನ ನಾವು ಕಾಣ್ತಾ ಇದ್ದೇವೆ. ಇಂತಹ ಸರ್ಕಾರ, ಅದಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ. ಹಾಗಾಗಿ ಇದೆಲ್ಲದರ ಒಂದು ಗಮನವನ್ನು ನಾವು ಸರ್ಕಾರಕ್ಕೆ ಕೂಡ ತಗೊಳ್ಬೇಕು. ಹಾಗೆ ಸರ್ಕಾರವು ತಕ್ಷಣ ಇಂತಹ ಕಳಂಕಿತ ಸಚಿವರನ್ನು ಪಟ್ಟಿಯಿಂದ ಬಿಡಬೇಕು ಮತ್ತು ಭ್ರಷ್ಟರಹಿತವಾದಂಥ ಆಡಳಿತವನ್ನು ಈ ರಾಜ್ಯಕ್ಕೆ ಕೊಡಬೇಕು. ನಿರೀಕ್ಷೆಗಳಿದೆ, ಆ ನಿರೀಕ್ಷೆಗಳಿಗೆ ತಕ್ಕ ಆ ಒಂದು ಆಡಳಿತವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಅಪೇಕ್ಷೆ. ಆ ಒಂದು ಕೂಗು ಇವತ್ತು ಹೋರಾಟದ ಸ್ವರೂಪದಲ್ಲಿದೆ. ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೆ ನಿರಂತರವಾಗಿ ಧರಣಿ ಸತ್ಯಾಗ್ರಹದ ಮೂಲಕ ಈ ಹೋರಾಟವನ್ನು ಮಾಡಲಿಕ್ಕಿದೆ. ಇದಕ್ಕೆ ಖಂಡಿತವಾಗಿ ಇದು ರಾಜ್ಯದಾದ್ಯಂತ ನಡೆಯುವಂತ ಹೋರಾಟ, ಇದಕ್ಕೆ ಖಂಡಿತವಾಗಿ ವಿಜಯ ಸಿಗ್ತದೆ ಅಂತ ಹೇಳುವಂತ ಭರವಸೆ ಇದೆ. ಸರ್ ಪಾರಂಕಿ ಸರ್, ಈಗ ಕೆಲವು ಸಂಧಾನ ಮಾತುಕತೆ ಕೂಡ ಆಗಿದೆ ನಿನ್ನೆ ಸೆಷನ್ ಅಲ್ಲಿ. ಈ ಕೆಲವರಿಗೆ ಹೋರಾಟ ಮಾಡಿದ್ರು ರಾಜೀನಾಮೆ ಕೊಡಬೇಕು ಅಂತ, ಆಮೇಲೆ ತುಂಬಾ ಹೊತ್ತು ತನಕ ಸಂಧಾನ ಮಾತುಕತೆ ಆಗಿದೆ. ಸೊ ಇದರ ಬಗ್ಗೆ ಏನ್ ಹೇಳ್ತೀರಾ? ಇದರಲ್ಲಿ ನಮ್ಮ ಸಂಧಾನ ಮಾತುಕತೆ ಏನಿಲ್ಲ, ನಮ್ಮ ಹೋರಾಟ ಒಂದೇ ದಿಕ್ಕಿನಲ್ಲಿ ನಡೀತಾ ಇದೆ. ಭ್ರಷ್ಟ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡುವವರೆಗೆ ಯಾವುದೇ ರೀತಿಯಲ್ಲೂ ನಮ್ಮ NDA ಇದರಲ್ಲಿ ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ. ನಾವು ನಾಗೇಂದ್ರ ರಾಜೀನಾಮೆ ಪಡೆಯುತ್ತೇವೆ. ಇವತ್ತು ಯಾವ ರೀತಿಯಲ್ಲಿ ಹೋರಾಟ ಇದೆ ಅಂತ ನಾವು ಈಗ ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹ ಮಾಡ್ತಿದ್ದೇವೆ. ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ, ತಾಲೂಕು ಮಿನಿ ವಿಧಾನಸೌಧದ ಪ್ರತಿಭಟನೆ ನಡೀತಿದೆ. ಮತ್ತೆ ಪ್ರತಿದಿನ ಜಿಲ್ಲಾ ಅಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ಅವರ ಪ್ರತಿಭಟನೆ ಸ್ವರೂಪ ತೀವ್ರಗೊಂಡು ಅವರು ರಾಜೀನಾಮೆ ಕೊಡೋ ತನಕ ಈ ಪ್ರತಿಭಟನೆ ನಾವು ಮುಂದುವರಿಸ್ತೇವೆ. ಸರ್, ಇವತ್ತಿನ ಹೋರಾಟದ ಬಗ್ಗೆ, ಭ್ರಷ್ಟ ಮಂತ್ರಿಯನ್ನ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಯಾರ ಮೇಲೆ 187 ಕೋಟಿ ರೂಪಾಯಿಯ
ದುರುಪಯೋಗದ ಭ್ರಷ್ಟಾಚಾರದ ಆರೋಪ ಇದೆ, ವಿಚಾರಣೆ ನಡೀತಾ ಇದೆ. ಅಂಥವರ ಮೇಲೆ ಅಂಥವರನ್ನೇ ರಾಜೀನಾಮೆ ಕೊಡಬೇಕು, ಇದು ಮಂತ್ರಿ ಸ್ಥಾನವನ್ನ ಪುನಃ ಕೊಡ್ತಾರೆ. ವಿಧಾನ ಸಭೆಯ ಒಳಗೆ ಹಿಂದಿನ ಮುಖ್ಯಮಂತ್ರಿಗಳು 187 ಕೋಟಿ ರೂಪಾಯಿ ಮಾತ್ರ ಅವರು ದುರುಪಯೋಗ ಮಾಡಿದ್ದು ಅಂತ ಹೇಳುವಂಥದ್ದನ್ನು ಒಪ್ಪಿಕೊಂಡಂತಹ ಅಂಥವರನ್ನೇ ಮತ್ತೆ ಮಂತ್ರಿ ಮಾಡುವಂಥದ್ದು ಎಷ್ಟು ಸರಿ? ಈ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಯನ್ನ ಕೊಡಲೇಬೇಕು. ಅದು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಹಣವನ್ನ ಆಂಧ್ರದ ಚುನಾವಣೆಗಳ ಸಂದರ್ಭದಲ್ಲಿ ಇಲ್ಲಿಯ ಹಣವನ್ನು ಅಲ್ಲಿ ಉಪಯೋಗ ಮಾಡಿದ್ದಾರೆ ಅಂತ ಹೇಳುವಂತಹ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳಿದ್ದು ಈ ಪ್ರಕರಣವೇ ಹೊರಗೆ ಬಂದದ್ದು ಆ ನಿಗಮದ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ. ಇಂತಹ ಒಂದು ಭ್ರಷ್ಟ ಮಂತ್ರಿ ವ್ಯಕ್ತಿಯನ್ನ ಮತ್ತೆ ಶಾಸಕರನ್ನ ಮತ್ತೆ ಮಂತ್ರಿ ಮಾಡ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಎಲ್ಲ ರೀತಿಯಿಂದಲೂ ಈ ಭ್ರಷ್ಟಾಚಾರದಲ್ಲಿ ಹೈಕಮಾಂಡ್ನಿಂದ ಹಿಡಿದು ಇಲ್ಲಿಯವರೆಗೆ ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ, ಪಾಲುದಾರರಾಗಿದ್ದಾರೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಡ್ತದೆ. ಇಲ್ಲ ಅಂತ ಹೇಳಿ ಆದರೆ 140 ಜನ ಶಾಸಕರಿದ್ದಾರೆ, ಮಂತ್ರಿ ಸ್ಥಾನಕ್ಕೆ ಕಾಯುವಂಥವರು ಎಷ್ಟೋ ಮಂದಿ ಇದ್ದಾರೆ. ಅವರೆಲ್ಲರೂ ಇರುವಾಗ ಭ್ರಷ್ಟನಿಗೆ ಮತ್ತೆ ಪುನಃ ಮಂತ್ರಿ ಸ್ಥಾನದ ಮಣೆ ಹಾಕ್ತಾರೆ ಅಂತ ಹೇಳಿ ಆದರೆ ಕಾಂಗ್ರೆಸ್ ಭ್ರಷ್ಟಾಚಾರವನ್ನ ಪೋಷಿಸ್ತದೆ, ಬೆಳೆಸ್ತದೆ. ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಒಂದು ಪರ್ಯಾಯ ಶಬ್ದ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ವಿಧಾನಮಂಡಲದಲ್ಲಿ ನಮ್ಮ ಶಾಸಕರುಗಳು ಸರ್ಕಾರವನ್ನ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಸಹ ಕರ್ನಾಟಕ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಓಕೆ, ಇವತ್ತಿನ ಹೋರಾಟದ ಬಗ್ಗೆ ನಾವಿವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ತಾಲೂಕು ಆಫೀಸರ್ ಹತ್ರ ಮತ್ತೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ರಾಜ್ಯದಲ್ಲಿ 185 ಕೋಟಿ ಹಗರಣ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಮಾಡಿದಂತ ನಾಗೇಂದ್ರರನ್ನು ಈ ಸಚಿವ ಸಂಪುಟದಲ್ಲಿ ಕೈ ಬಿಡಬೇಕು. ಅದಕ್ಕೋಸ್ಕರ ಈ ಭ್ರಷ್ಟ ಸಚಿವರನ್ನ ಕೈ ಬಿಡುವ ತನಕ ನಮ್ಮ ಹೋರಾಟ ನಿರಂತರ. ಹಾಗಾಗಿ ಇವತ್ತು ಈ ಸರ್ಕಾರದ ಒಟ್ಟು ಜನ ವಿರೋಧಿ ನೀತಿಗಳನ್ನ, ಜನರ ಸಮಸ್ಯೆಗಳನ್ನ ಅರಿತುಕೊಳ್ಳದಂತ ಸರ್ಕಾರ ಈ ರಾಜ್ಯದಲ್ಲಿದೆ. ಅದಕ್ಕಾಗಿ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ತಾಲೂಕು ಮಟ್ಟದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪಂಚಾಯತ್ ಮಟ್ಟಕ್ಕೆ ಹೋಗುವಂತ ಕೆಲಸ ಕಾರ್ಯಗಳನ್ನು ಖಂಡಿತ ಮಾಡ್ತೇವೆ. ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡುವ ಮೂಲಕ ಈ ಪ್ರತಿಭಟನೆ ಮೂಲಕ ನಾವು ಮಾಡ್ತೇವೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸೊ ಎಲ್ಲರ ಒಂದು ಆಗ್ರಹ ಆಕ್ರೋಶ ಇಷ್ಟೇ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟರನ್ನ ಪೋಷಿಸ್ತಾ ಇದೆ. ಈಗ ಈ ಬಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದ ಗೊತ್ತಿದ್ರು ಕೂಡ ಅವರನ್ನು ಸಚಿವ ಸ್ಥಾನಕ್ಕೆ ಏರಿಸಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಬಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನ ತೆಗಿಬೇಕು. ಇಲ್ಲದೆ ಹೋದಾಗ ಮತ್ತಷ್ಟು ನಮ್ಮ ಹೋರಾಟ ಮುಂದುವರಿತ ಮಾತನ್ನು ಕೂಡ ಎಚ್ಚರಿಕೆಯನ್ನು ಕೂಡ ಇವರು ಕೊಟ್ಟಿರುವಂತದ್ದು. ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.